ಅಭ್ಯಾಸ, ತಂದೆ ತಾಯಿಯ ಪ್ರೋತ್ಸಾಹ, ಸೂಕ್ತ ಮಾರ್ಗದರ್ಶನದೊಂದಿಗೆ ತಾಲೂಕಿನ ಬಾಣಾವರ ಹೋಬಳಿಯ ಬೈರಗೊಂಡನಹಳ್ಳಿ ಬೋವಿ ಕಾಲೋನಿಯ ನಿವಾಸಿ ಸ್ವಾಮಿ ನಾಗಮ್ಮ ದಂಪತಿಗಳ ಪುತ್ರ ರೋಹಿತ್ ಬಿಎಸ್ ರಾಷ್ಟ್ರಮಟ್ಟದ 46ನೇ ಸಬ್ ಜೂನಿಯರ್ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ಮೂಲಕ ತಾಲೂಕಿಗೆ ಕೀರ್ತಿ ತಂದಿದ್ದಾನೆ. ಪ್ರಸ್ತುತ ಗವರ್ನಮೆಂಟ್ ಸ್ಪೋರ್ಟ್ಸ್ ಹೈಸ್ಕೂಲ್ ಬೆಂಗಳೂರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಇವರು ಖ್ಯಾತ ತರಬೇತುದಾರರಾದ ಗೀತಾ ಅವರು ಕೋಚ್ ಆಗಿದ್ದು, ಪಶ್ಚಿಮ ಬಂಗಾಳದಲ್ಲಿ ಫೆಬ್ರವರಿ 24ರಿಂದ ಮಾರ್ಚ್ 1ರವರೆಗೆ ನಡೆಯಲಿರುವ ಕ್ರೀಡಾಕೂಟದಲ್ಲಿ ರಾಜ್ಯವನ್ನು ಪ್ರತಿನಿಧಿಸುತ್ತಾ ಇರುವುದಕ್ಕೆ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರಾದ ಶಾಸಕ ಕೆಎಂ ಶಿವಲಿಂಗೇಗೌಡ, ಬೈರಗೊಂಡನಹಳ್ಳಿ ವಸಂತಕುಮಾರ್, ಬೈರಗೊಂಡನಹಳ್ಳಿ ಅಂತಾರಾಷ್ಟ್ರೀಯ ಗಾಲ್ಫ್ ಆಟಗಾರ ಪರಮೇಶ್ ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಿರಿಯ ಕಿರಿಯ ಕ್ರೀಡಾಪಟುಗಳು ಹಿತೈಷಿಗಳಿಗೆ ಶುಭಾಶಯ ಕೋರಿದ್ದಾರೆ. ಕ್ರೀಡಾಂಗಣದ ಒಳಗೆ ಸಮಚಿತ್ತತೆ ಕಾದುಕೊಳ್ಳುವ ಜೊತೆಗೆ ಎದುರಾಳಿ ತಂಡದ ಆಟಗಾರರ ತಂತ್ರವನ್ನು ಶೀಘ್ರದಲ್ಲೇ ಗ್ರಹಿಸಿ ತನ್ನ ಆಟದ ಮೂಲಕ ಪ್ರತಿ ತಂತ್ರದೊಂದಿಗೆ ದಾಳಿ ಮಾಡುವ ಚಾಕಚಕ್ಯತೆ ಹಿತಳಲ್ಲಿದೆ. ತಾಲೂಕಾ, ಜಿಲ್ಲಾ ವಿಭಾಗ ಹಾಗೂ ರಾಜ್ಯಮಟ್ಟದಲ್ಲಿ ಗಮನವನ್ನ ಸಾಧನೆ ತೋರಿದ ಮೂಲಕ ರೋಹಿತ್ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ರಾಷ್ಟ್ರಮಟ್ಟದ ಈ ಕ್ರೀಡಾಕೂಟದಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಾ ಇದ್ದು, ಅಲ್ಲೂ ಸಹ ಗಮನಾರ್ಹ ಸಾಧನೆ ಮಾಡುವುದರಲ್ಲಿ ಸಂದೇಹವಿಲ್ಲ ಎಂದು ಗೀತಾ ತಮ್ಮ ಶಿಷ್ಯನ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಸೆಂಟ್ ಮೇರೀಸ್ ಆಂಗ್ಲ ಶಾಲೆ ಅರಸೀಕೆರೆಯಲ್ಲಿ ವ್ಯಾಸಂಗ ಮಾಡಿದ್ದು, ವಾಲಿಬಾಲ್ನಲ್ಲಿ ಉತ್ತಮ ಪ್ರದರ್ಶನ ಹಾಗೂ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದು ನನ್ನನ್ನು ಬೆಂಗಳೂರು ಗವರ್ನಮೆಂಟ್ ಸ್ಪೋರ್ಟ್ಸ್ ಹೈಸ್ಕೂಲ್ ವಿದ್ಯಾನಗರ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೇನೆ. ನನ್ನ ಈ ಪರಿಶ್ರಮಕ್ಕೆ ನನ್ನ ಪ್ರಾಥಮಿಕ ಶಾಲೆಯ ದೈಹಿಕ ಶಿಕ್ಷಕರು ಹಾಗೂ ಶಾಲೆಯ ಮುಖ್ಯಸ್ಥರು ಕಾರಣೀಕರ್ತರಾಗಿದ್ದಾರೆ. ನನ್ನ ತಂದೆ ತಾಯಿಯ ಹೆಸರು ಹಾಗೂ ನಮ್ಮ ತಾಲೂಕಿನ ಹೆಸರನ್ನ ಎತ್ತಿ ಹಿಡಿಯುವ ಜವಾಬ್ದಾರಿ ನನ್ನ ಮೇಲಿದೆ ಎಂದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಅರಸೀಕೆರೆ.